ಸಂಘಟನೆ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಗ ಕಟ್ಟಿದಂಥ ಸಂಘಟನೆ. ಕಳೆದ 15 ವರ್ಷಗಳಿಂದ ಇದರ ನೇತೃತ್ವವನ್ನು ಹಿರಿಯಾದಂತಹ ಮಾನ್ಯ ಜಿಗ್ನಿ ಶಂಕರ್ ಅವರ ಒಂದು ನೇತೃತ್ವದಲ್ಲಿ ಇಡೀ ಸಂಘಟನೆ ಎಲ್ಲ ರಾಜ್ಯದಲ್ಲಿ ನಾವು ಏನು ಈ ಶೋಷಿತ ಸಮುದಾಯ ಪರವಾಗಿ ನಿರಂತರವಾಗಿ ಹೋರಾಟದ ಮೂಲಕವಾಗಿ ಅವ್ರನ್ನ ಜಾಗೃತಿ ಮೂಡಿಸುವ ಮೂಲಕವಾಗಿ ಅವ್ರಿಗೆ ಸಮುದಾಯದ ಅನೇಕ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ತಿಳಿಸೋದ್ರ ಮಟ್ಟದಲ್ಲಿ ನಾವು ಸರ್ಕಾರಾತ್ಮಕವಾಗಿ ಏನು ಈಗ ಇರ್ತಕ್ಕಂತಹ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಮತ್ತು ಮಹಿಳೆಯರ ಪರವಾಗಿ, ವಿದ್ಯಾರ್ಥಿ ಯುವಕರ ಪರವಾಗಿ ನಿರಂತರವಾಗಿ ಒಂದು ಹೋರಾಟದ ಮೂಲಕವಾಗಿ ಸಮುದಾಯನ ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಅವರು ಏನು ಜಿಗ್ನಿ ಶಂಕರ್ ಅವರು ಕಳ್ಕೊಂಡು ಆದ ನಂತರ ಆ ಒಂದು ಜವಾಬ್ದಾರಿಯನ್ನು ಇವತ್ತು ರಾಜ್ಯದಲ್ಲಿ ನಾವು ವಹಿಸ್ಕೊಂಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಗೆಳೆಯರಾದಂತಹ ಮುರಳಿ ಅವರು ಮತ್ತು ಸಿಂಧು ಮೇಡಮ್ ಅವರ ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಯನ್ನು ಕರಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ಸರ್ಕಾರಾತ್ಮಕವಾಗಿ ಇಲ್ಲೆಲ್ಲ ಕೂಡ ಎಲ್ಲ ತಾಲೂಕುಗಳಿಂದ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಬಹಳಷ್ಟು ಜನ ಮಹಿಳೆಯರು ಮತ್ತು ಯುವಕರು ನಾವು ಕೂಡ ನಿಮ್ಮ ಸಂಘಟನೆ ಜೊತೆಲಿ ಇದ್ದು ಈ ಸಂಘಟನೆಯಲ್ಲಿ ಬಲಪಡಿಸಲಿಕ್ಕೆ ನಾವು ಕೂಡ ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ ಅಂತೇಳಿ ಇವತ್ತು ಮುಂದೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸಂಘಟನೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಏನು ಇಲ್ಲಿರ್ತಕ್ಕಂತಹ ಅನೇಕ ಸಮಸ್ಯೆಗಳು ಇದ್ದಾವೆ. ಆ ಸಮಸ್ಯೆಗಳನ್ನ ಬಡವರ ಪರವಾಗಿ ನಾವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಹೋರಾಟದ ಮೂಲಕವಾಗಿ ಅವರಿಗೆ ಹಂತವಾಗಿ ಆ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಟದ ಜೊತೆಗೆ ಮತ್ತು ಅಧಿಕಾರಿಗಳ ಜೊತೆ ಅದನ್ನು ಚರ್ಚೆ ಮಾಡಿ ಏನೆಲ್ಲ ಸಮಸ್ಯೆಗಳಿದಾವೆ ಅದನ್ನು ಬಗೆಹರಿಸುವ ಒಂದು ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾವು ಸಮುದಾಯ ಪರವಾಗಿ ನಿಲ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅವರಿಗೆ ನಾವು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಕೈ ಬಿಡೋದಿಲ್ಲ ಅನ್ನೋ ಕೂಡ ಅವ್ರಿಗೆ ಒಂದು ಆತ್ಮವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೀನಿ. ನಾವು ನಿರಂತರವಾಗಿ ಅವ್ರ ಜೊತೆಲಿ ಇದ್ದು ಅವರಿಗೆ ನಾವು ಬೆನ್ನೆಲುಬಾಗಿರ್ತೀವಿ, ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ. ನೂತನ ಪದಾಧಿಕಾರಿಗಳು ಆಯ್ಕೆ ಮಾಡೋದಿಲ್ಲ, ಯಾವ ತಾಲೂಕು ಏನು? ಈಗ ಶಿಡ್ಲಘಟ್ಟಕ್ಕೆ ತಾಲೂಕಿಗೆ ಮಾಡಿದ್ದಾರೆ, ಮಂಚನಹಳ್ಳಿ ತಾಲೂಕಿಗೆ ಮಾಡಿದ್ದಾರೆ, ಗೌರಿಬಿದನೂರು ತಾಲೂಕಿಗೆ ಮಾಡಿದ್ದೀವಿ, ಗುಡಿಬಂಡೆ ತಾಲೂಕಿಗೆ, ಇಡೀ 4 ತಾಲೂಕಿಗೆ ಅಧ್ಯಕ್ಷರುಗಳನ್ನು ಆಯ್ಕೆ ಮಾಡಿದ್ದೀವಿ. ಈಗ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ಅವರು ಕೂಡ ಒಂದು 5 ಜನ ಅವರ ಜೊತೆಯಲ್ಲಿ ಸೇರಿಸ್ಕೊಂಡು ಸಭೆ ಮಾಡಬೇಕು ಅಂತೇಳಿ ನಾವು ಅವ್ರಿಗೆಲ್ಲ ಸೂಚನೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಕೂಡ ಸರ್ಕಾರಾತ್ಮಕವಾಗಿ ಆಗುತ್ತೆ ಅಂತ ನಾನು ಒಂದು ಆಸೆ. ಈಗಾಗಲೇ ಭಾರತದಾದ್ಯಂತ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಸಂಘಟನೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ನೋಂದಣಿ ಆಗಿದೆ ಮತ್ತು ಸಂಘಟನೆಗಳು ಉದಯವಾಗಿದೆ. ಸೊ ಇಷ್ಟು ಸಂಘಟನೆಗಳ ಮುಖಾಂತರವಾಗಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಾನು ಜಿಲ್ಲಾ ಮುಖಂಡನಾಗಿ ಈಗ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಗುಡಿಬಂಡೆ ತಾಲೂಕು ಮತ್ತು ಗೌರಿಬಿದನೂರು ತಾಲೂಕು, ಬಾಗೇಪಲ್ಲಿ ತಾಲೂಕು ಮತ್ತು ಮಂಚನಹಳ್ಳಿ ತಾಲೂಕನ್ನು ನಾನು ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಈಗ ನನ್ನ ಮೇಲೆ ಜವಾಬ್ದಾರಿಯನ್ನು ಕೊಟ್ಟು ನನಗೆ ನನ್ನ ರಾಜ್ಯಾಧ್ಯಕ್ಷರು ನನ್ನನ್ನೇನು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದಲ್ಲಿ ನೀನು ಸಂಘಟನೆಯನ್ನು ಕಟ್ಟಬೇಕಾಗಿ ನನ್ನ ಮೇಲೆ ಇಟ್ಟಿರ್ತಕ್ಕಂತಹ ಜವಾಬ್ದಾರಿಯನ್ನು ನಾನು ಅವರಿಗೆ ಒಂದು ಚೂರು ಸಹ ಧಕ್ಕೆ ತರದಂತಹ ಕೆಲಸವನ್ನು ನಾನು ನಮ್ಮ ಸಮುದಾಯಗಳಿಗೆ ನಾನು ಕೊಡ್ತೀನಿ ಅಂತಹ ಭರವಸೆಯನ್ನು ನಾನು ಈ ದಿವಸ ಹೇಳ್ತಾ ಇದ್ದೀನಿ. ಓಕೆ, ಈಗ ಚಿಕ್ಕಬಳ್ಳಾಪುರದಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳಿದೆ. ಯಾವ ರೀತಿ ಸ್ಪಂದನೆ ಕೊಡ್ತೀರಿ ಮತ್ತೆ ಯಾವ ರೀತಿ ರಾಜ್ಯ ಮಟ್ಟದ ನಾಯಕರ ಜೊತೆ ನೀವು ಏನು ಸಹಾಯ ಪಡಿತೀರಿ? ಸರ್, ಈಗ ನಾವು ಕಂಡಂತಹ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅನೇಕವಾದಂತಹ ಸಮಸ್ಯೆಗಳಿದೆ. ಈಗ ನೀರಾವರಿ ಆಗ್ಬೋದು, ಮತ್ತು ನಮ್ಮ ಹಕ್ಕುಪತ್ರಗಳನ್ನು ಕೊಡಿಸತಕ್ಕಂಥ ಆಗ್ಬೋದು, ಮತ್ತು ನಮ್ಮ ನಿವೇಶನಗಳನ್ನು ಕೊಡ್ತಕ್ಕಂಥದ್ದು ಆಗ್ಬೋದು, ಎಲ್ಲ ರೀತಿಯಲ್ಲೂ ಸಹ ನಾವು ಸಂಘಟನೆ ಪರವಾಗಿ ನಾನು ಎಲ್ಲ ಒಂದು ರಾಜ್ಯ ಮಟ್ಟದ ನಾಯಕರನ್ನು ನಾನು ಭೇಟಿ ಮಾಡಿ ಅವರಿಂದ ನಾವು ಮಾರ್ಗದರ್ಶನವನ್ನು ಪಡೆದು ನಾನು ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾನು ಖಂಡಿತವಾಗ್ಲೂ 100ಕ್ಕೆ 100 ಅಂತ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ಹೆಣ್ಣು ಮಕ್ಕಳಿಗೆ ಯಾವುದೇ ತರದ್ದನ್ನು ಫೆಸಿಲಿಟಿ ನಮ್ಗಿಲ್ಲ. ನಿನ್ನೆ ಹೋಗಿದ್ದೆ, SB ಸಾಹೇಬ್ರ ಹತ್ರ ಹೋಗಿದ್ದೆ. ಅಲ್ಲಿ ಹೋಗಿದ್ದೀವಿ, ಅಲ್ಲಿಂದ ಸ್ಟೇಷನ್ ಮುಖಾಂತರ ಮಾತಾಡಿಸ್ತಾರೆ. ಅಲ್ಲಿಗೆ ಹೋದ್ರು ಅವ್ರೇನೋ ಒಂದ್ ಹೇಳೋದು, ಇವ್ರೇನೋ ಒಂದ್ ಹೇಳೋದು, ಇದೇ ನಡೀತಾ ಇದೆ ಸರ್. ಅವ್ರಿಗೆ ನಾನು ನ್ಯಾಯ ಕೊಡ್ಬೇಕು. ಹೆಣ್ಣು ಮಕ್ಕಳ ಪರವಾಗಿ ನಾನು ಏನೇ ಕಷ್ಟ ಆಗ್ಲೇ ಇಲ್ಲ, ಅವರಿಂದ ಪೊಲೀಸ್ ಸ್ಟೇಷನ್ ಅವರಿಂದ ನನ್ಗೆ ಇಲ್ಲ ಸಹಾಯ ಆಗ್ಬೇಕು. ಇಲ್ಲ ಅಂದ್ರೆ ಅವರಿಂದ ಏನೇ ತೊಂದರೆ ಆಗ್ಲೂ ನಾನು ಅದನ್ನ ಧೈರ್ಯವಾಗಿ ನಿಂತ್ಕೊಂಡು ಫೇಸ್ ಮಾಡ್ತೀನಿ ಅಂತ ನಾನು ಈ ಧೈರ್ಯವಾಗಿ ನಿಂತಿದ್ದೀನಿ ಸರ್. ನಾನು ಚಿಕ್ಕಬಳ್ಳಾಪುರ ನಮ್ಮ ಡಿಸ್ಟಿಕ್ ಲೀಡರ್ ಅಲ್ಲಿ, ನಮ್ಮ ಡಿಸ್ಟಿಕ್ ತಾಲೂಕಲ್ಲಿ, ನಮ್ಮ ಡಿಸ್ಟಿಕ್ ಇದ್ರಲ್ಲಿ ನಾನು ನಿಂತಿದ್ದೀನಿ. ನನ್ನ ಹೆಣ್ಣು ಮಕ್ಕಳ ಪರವಾಗಿ ನಾನು ನಿಂತಿದ್ದೀನಿ ಸರ್. ಮೇಡಮ್, ಈ ತರದ ಏನು ಮಹಿಳೆಯರ ಮೇಲೆ ದೌರ್ಜನ್ಯಗಳು ಈ ತರ ಆಗ್ತಿದೆ, ಪೊಲೀಸ್ ಸ್ಟೇಷನ್ಗಳಲ್ಲಿ ನಮ್ಗೆ ಯಾವುದೇ ರೀತಿ ದೌರ್ಜನ್ಯಗಳಿಗೆ ಸ್ಪಂದಿಸ್ತಾ ಇಲ್ಲ, ಇನ್ನು ಅವರಿಂದಾನೇ ದೌರ್ಜನ್ಯ ಸಿಗ್ತಾ ಇದ್ದಾರೆ ಅಂತ ಹೇಳ್ತಿದಿರಲ್ವಾ? ನಿಮ್ಮ ಸಂಘಟನೆಯಿಂದ ನಿಮ್ಗೆ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ,
ಯಾವ ರೀತಿ ಸಪೋರ್ಟ್ ಬೇಕು ಅಂತಿದೀವಿ. ಸರ್ ಈಗ ಏನಂದ್ರೆ ನಾವು ಈಗ ನೂತನವಾಗಿ ಸೇರ್ಪಡೆ ಮಾಡ್ಕೊಂತಾ ಇರೋದು ಸದ್ಯಕ್ಕೆ, ಬಟ್ ನಮಗೆ ಇವಾಗ ಯಾವುದೇ ತರದ್ದು ನ್ಯಾಯ ನಮಗೆ ಸಿಗ್ತಾ ಇಲ್ಲ. ನಮ್ಗೆ ಸಿಗಬೇಕು ಅಂತ ನಾನು ಹೋರಾಡ್ತೀನಿ. ಈಗ ನಿಮ್ಗೆ ಮುಖ್ಯವಾಗಿ ಏನ್ ಪೊಲೀಸ್ ಅವರಿಂದ ಏನ್ ದೌರ್ಜನ್ಯ ಆಗಿದೆ? ಪೊಲೀಸ್ ಅವರಿಂದ ಅಂದ್ರೆ ನಾವು ಸ್ಟೇಷನ್ ಒಳಗಡೆ ನಾವು ತಗೊಂಡು ಹೋಗೋದೇ ಒಂದು, ಅವರು ಮಾಡೋದೇ ಒಂದು. ನಮ್ಮ ಪ್ರಕಾರ ನಮ್ಗೆ ಕಾನೂನು ಪ್ರಕಾರ ನಮ್ಗೆ ಹೆಣ್ಣು ಮಕ್ಕಳಿಗೆ ಫೆಸಿಲಿಟಿ ರಕ್ಷಣೆ ಕೊಡ್ತಾ ಇಲ್ಲ. ರಕ್ಷಣೆ ಫಸ್ಟ್ ಆಫ್ ಆಲ್ ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಬೇಕು, ರಕ್ಷಣೆ ಇಲ್ಲ ಸರ್. ಇಲ್ಲಿ ನಮ್ಗೆ ಪೊಲೀಸ್ ಅವರಿಂದಾನೇ ನಮಗ್ ದೌರ್ಜನ್ಯ, ಪೊಲೀಸ್ ಅವರಿಂದಾನೇ ನಮಗ್ ರಕ್ಷಣೆ ಇಲ್ಲ. ಇದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ನಮ್ಗೆ ರಕ್ಷಣೆ ಬೇಕು. ಯಾವುದೇ ಒಂದು ಮಗು ಆಗ್ಬೋದು, ಒಂದು ತಾಯಿ ಆಗ್ಬೋದು, ಒಂದು ಯಾವುದೇ ಒಂದು ಜಾತಿ ಹೆಣ್ಣು ಮಗು ಆದ್ರೂ ನಮ್ಗೆ ಕಾನೂನು ಪ್ರಕಾರವಾಗಿ ಪೊಲೀಸ್ ಸ್ಟೇಷನ್ ನನಗೆ ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ SC ಸಮುದಾಯ ಮಕ್ಕಳಿಗೆ ನ್ಯಾಯ ಕೊಡ್ಬೇಕು ಸರ್. ಒಟ್ಟಾರೆ ನೀವು ಏನು ಅಧ್ಯಕ್ಷರಾಗಿದ್ದೀರಲ್ವಾ, ಹಾ ಸರ್. ನಿಮ್ಮ ಅಧ್ಯಕ್ಷರ ಸ್ಥಾನದಲ್ಲಿ ನಿಂತ್ಕೊಂಡು ಒಟ್ಟು ಸಮಾಜದ ಹೆಣ್ಣು ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು ಫಸ್ಟ್ ಎಲ್ಲಾರು ಒಗ್ಗಟ್ಟಾಗಿ ಯಾವುದೇ ಒಂದು ಹೆಣ್ಣು ಮಗುಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ. ಹೋರಾಟ ಮಾಡಿ ನಾವು ಧ್ವನಿ ಎತ್ತುತ್ತೀವಿ. ನಮ್ಮ ದೌರ್ಜನ್ಯ ಕಮ್ಮಿ ಮಾಡ್ಲಿ, ನಮ್ ದೌರ್ಜನ್ಯ ನಿಲ್ಸ್ಬೇಕಂತ ನಮ್ಮ ಹೆಣ್ಣು ಮಕ್ಕಳ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಸರ್. ನನಗೆ ನ್ಯಾಯ ಕಂಪಲ್ಸರಿ. ನನಗೆ ಕಾನೂನಿಂದ, ನಮ್ಗೆ ಪೊಲೀಸ್ ಸ್ಟೇಷನ್ ಇಂದ ನಮ್ಮ ಹೆಣ್ಣು ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ನಮಗೆ ರಕ್ಷಣೆ ಬೇಕು.